ವಾಟ್ಸಪ್ ಗಾಯ್ಸ್, ಹೌ ಆರ್ ಯು? ರೈಟ್, ಇದೆಲ್ಲ ಏನಿಲ್ಲ, ಒಂದು ವಿಡಿಯೋ ಏನಂತಂದರೆ ಮೆಡಿಟೇಷನ್ ಪವರ್ ಬಗ್ಗೆ ಹೇಳೋಕ್ಕೆ. ಈ ಮೆಡಿಟೇಷನಲ್ಲಿ ಒಂದು 2-3 ತಿಂಗಳ ಹಿಂದೆ ನನಗೆ ವಿಚಾರ ಗೊತ್ತಾಗಿತ್ತು. ಏನಂದರೆ, ನಮ್ಮ ಒಬ್ಬರು ಸಿ ಎಮ್ ಯಾರಾಗ್ತಾರೆ ಅಂದರೆ ಸತೀಶ್ ಜಾರಕಿಹೊಳಿ ಆಗ್ತಾರೆ. ಪ್ರಸ್ತುತ ಇವಾಗ ಪ್ರೆಸೆಂಟಲ್ಲಿ ಈ ವಿಚಾರ ಬಹಳಷ್ಟು ಚಿದಂಬರ ರಹಸ್ಯ, ಯಾರಿಗೂ ಗೊತ್ತಿಲ್ಲ. ಸಿದ್ದರಾಮಯ್ಯ ಅವರು ಮಿನಿಸ್ಟ್ರ್ ಇದ್ದಾರೆ, ಡಿ ಕೆ ಸಿ ಅವರು, ಬೇರೆ ಪರಮೇಶ್ವರ್ ಅವರು, ಕೆಲವು ಜನ ಸಿ ಎಮ್ ಆಗಿ ಇದು ಮಾಡ್ತಾಯಿದ್ದಾರೆ. ರೇಸಲ್ಲಿ ಹೆಸರಿದೆ, ಜಾರಕಿಹೊಳಿ ಅವ್ರದ್ದು ಹೆಸರು ಕೇಳಿ ಬಂತು. ಆಮೇಲೆ ಅವರೆಲ್ಲರೂ ಸುಮ್ಮನೆ ಇದ್ದಾರೆ. ಆದರೆ ಜಾರಕಿಹೊಳಿ ಅವರು, ಸತೀಶ್ ಜಾರಕಿಹೊಳಿ ಅವರು ಏನಿದ್ದಾರೆ, ಅವರ ಫಾರ್ಚೂನಲ್ಲಿ, ಅವ್ರ ಭಾಗ್ಯದಲ್ಲಿ ಸಿ ಎಮ್ ಆಗೋದಿದೆ. ಈ ವಿಚಾರನ ನಾನು ಮೊದಲೇ ಗೆಸ್ ಮಾಡಿದ್ದೀನಿ ಅನ್ನೋಕ್ಕಿಂತ ನನಗೆ ಮೆಡಿಟೇಷನಲ್ಲಿ ಕಾಣಿಸ್ಕೊಂಡ ಒಂದು ಸತ್ಯ ಇದು. ಇದನ್ನು ಹೇಳೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲು ಬೊಮ್ಮಾಯಿ ಅವ್ರದ್ದು ನಾನು ಮಾಡಿದ್ದೆ, ನನ್ನ ಫ್ರೆಂಡ್ಸ್ ಹತ್ರ ಹೇಳಿದ್ದೆ. ಯಾವಾಗಲೂ ನಾನು ಚಿಕ್ಕವನಿದ್ದಾಗಿಂದ ಮಾಡ್ತೀನಿ ಕೆಲವು ಪ್ರಿಡಿಕ್ಷನ್ಸನ್ನು. ಇವಾಗ ಇದೊಂದು ಇರಲಿ ಅಂತ ಒಂದು ರೆಕಾರ್ಡ್ಗೋಸ್ಕರ ಮಾಡಿದ್ದೀನಿ. ಇದು ಮೀಡಿಯಾದಲ್ಲಿ ಬರ್ಬೋದು, ಬರದೇ ಇರ್ಬೋದು, ಆದಾಗ ಸೋಷಿಯಲ್ ಮೀಡಿಯಾದಲ್ಲೂ ಬರ್ಬೋದು, ಬಿಡ್ಬೋದು. ಹೂ ಕೇರ್ಸ್, ನನಗೆ ಇದೆಲ್ಲ ಬೇಕಲ್ಲ, ಪ್ರಚಾರವೂ ಬೇಕಾಗಿಲ್ಲ. ಬಟ್ ವಿಚಾರ ಇಷ್ಟೇ, ಅದು ಆಗ್ತಾರೆ ಅನ್ನೋದು ಒಂದು ನನ್ನ ಮನಸ್ಸಿಗೆ ಸಮಾಧಾನ ಆಗೋ ವಿಚಾರಕ್ಕಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಐ ಆಮ್ ಅಪ್ಲೋಡಿಂಗ್ ಇಟ್ ಇನ್ ಮೈ ಯೂಟ್ಯೂಬ್ ಚಾನಲ್. ರೈಟ್, ನೀವು ಅವಾಗ ಈ ವಿಡಿಯೋ ನೋಡ್ತಾ ಇದ್ದರೆ ಥ್ಯಾಂಕ್ ಯು ವೆರಿ ಮಚ್. ಇದು ಮೆಡಿಟೇಷನ್ ಪವರ್ ಅಷ್ಟೇ, ಆ ವಿಚಾರನ ಹೇಳ್ತೀನಿ. ನಮಸ್ತೆ, ಥ್ಯಾಂಕ್ ಯು ವೆರಿ ಮಚ್.